ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಸೋಲೋ ರೈಡರ್ ಭೂಷಣ್ ಕುಲಕರ್ಣಿ. ಇವತ್ತು ರಥಸಪ್ತಮಿ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಕೇಳಿರ್ತೀರಿ, ಇವತ್ತೆಲ್ಲರೂ ಸೂರ್ಯ ದೇವರನ್ನ ಆರಾಧಿಸ್ತಾರೋ. ಹಾಗಾದ್ರೆ ಸೂರ್ಯ ದೇವರ ಒಂದು ಮಂದಿರಗಳು ಭಾರತದಲ್ಲಿ ಎಷ್ಟಿವೆ ಅಂತ ನೋಡೋಕ್ಕೆ ಹೋದರೆ ಅವುಗಳ ಸಂಖ್ಯೆ ತುಂಬ ವಿರಳವಾಗಿದೆ. ಕೇವಲ ಭಾರತದಲ್ಲಿ 4 ಒಂದು ಸೂರ್ಯದೇವರ ಟೆಂಪಲ್ ಇವೆ, ಮಂದಿರಗಳಿವೆ. ಅದರಲ್ಲಿ ಒಂದು ಮಂದಿರ ನಮ್ಮ ರಾಯಬಾಗದ ಸಮೀಪದೆ ಅಂದರೆ ನೀವು ನಂಬ್ತೀರಾ? ಎಸ್, ಅದು ನಮ್ಮ ನಿಪ್ಪಾಣಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಪಟ್ಟಣಕುಡೆ ಗ್ರಾಮದಲ್ಲಿ ಒಂದು ಮಂದಿರವಿದೆ. ಆ ಮಂದಿರ ಒಂದು 300 ವರ್ಷದ ಇತಿಹಾಸ ಆ ಮಂದಿರಕ್ಕಿದೆ. ಆ ಮಂದಿರದ ಒಂದು ದರ್ಶನಕ್ಕೆ ನಾನು ಇವತ್ತು ಹೋಗಿದ್ದೆ. ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಇವತ್ತು ಈ ವ್ಲಾಗ್ನಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲರೂ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿ. ಮೊದಲಿಗೆ ನಾನು ರಾಯಬಾಗನ್ನು ಬಿಟ್ಟು ಯಡ್ರಾವ್ ಮೂಲಕ ನಾನು ಚಿಕ್ಕೋಡಿಗೆ ಹೋದೆ. ನಮ್ಮೆಲ್ಲರ ಚಿಕ್ಕೋಡಿ, ನಾನು ಎಲ್ಲ ಕಾಲೇಜ್ ಮುಗಿಸಿದ್ದು ಇದೇ ಚಿಕ್ಕೋಡಿಯಲ್ಲೇ. ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನದ ಒಂದು ಕಾಶಿಯಾಗಿರುವಂತಹ ಒಂದು ಚಿಕ್ಕೋಡಿ. ಆ ಚಿಕ್ಕೋಡಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಪಟ್ಟಣಕುಡಿ ಎಂಬ ಒಂದು ಗ್ರಾಮದಲ್ಲಿ ಈ ಒಂದು ದೇವಾಲಯ ಇದೆ. ಈ ದೇವಾಲಯಕ್ಕೆ ನಾನು ಇವತ್ತು ಹೋಗಿದ್ದೆ. ಈ ಪಟ್ಟಣಕುಡಿ ಸೂರ್ಯ ಮಂದಿರದ ಇತಿಹಾಸ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಸೂರ್ಯದೇವ ಮಂದಿರಗಳು ಸಾಕಷ್ಟಿವೆ. ಇನ್ನು ಈ ಪಟ್ಟಣಕುಡಿ ಸೂರ್ಯ ಮಂದಿರದ ಇತಿಹಾಸ ಬಗ್ಗೆ ನೋಡೋಣ. ಭಾರತದಲ್ಲಿ ಸೂರ್ಯದೇವ ಮಂದಿರಗಳ ಸಂಖ್ಯೆ ತುಂಬ ವಿರಳ. ಇವುಗಳ ಸಂಖ್ಯೆ ಭಾರತದಲ್ಲಿ ಕೇವಲ 4. ಒರಿಸ್ಸಾ ರಾಜ್ಯದ ಕೋನಾರ್ಕ್ ದೇವಾಲಯ, ಕಾಶ್ಮೀರ ರಾಜ್ಯದಲ್ಲಿನ ಮಾರನ್ ದೇವಾಲಯ, ಮಹಾರಾಷ್ಟ್ರ ರಾಜ್ಯದ ರತ್ನಾಕರ ಜಿಲ್ಲೆಯ ಕಶಿಳಿಯಲ್ಲಿಯೇ 3ನೇ ದೇವಾಲಯ ಇದೆ, ಹಾಗೂ ಕೊನೆಯದಾಗಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ 4ನೇ ದೇವಾಲಯ ಇದೆ. ಈ ದೇವಾಲಯ ನಿಪ್ಪಾಣಿಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ದೂರದಲ್ಲಿ ಪಟ್ಟಣಕುಡಿ ಎಂಬ ಗ್ರಾಮದಲ್ಲಿ ಈ ಒಂದು ದೇವಾಲಯ ಇದೆ. ಬಸ್ ನಿಲ್ದಾಣದ ಹತ್ತಿರವೇ ಸರ್ಕಾರಿ ಮರಾಠಿ ಶಾಲೆಯ ಪಕ್ಕದಲ್ಲಿಯೇ ಈ ದೇವಾಲಯ ಇದೆ. ಈ ದೇವಾಲಯ 300 ವರ್ಷಗಳ ಹಳೆಯವಾಗಿ ಪ್ರಾಚೀನ ಇತಿಹಾಸದೊಂದಿಗೆ 100 ವರ್ಷಗಳ ಹಿಂದೆ ಬುವಾ ಮಹಾರಾಜರು ಒಂದು ವಾಸವಾಗಿದ್ದರು. ಆ ಊರಲ್ಲಿ ಗುಡಿಸಲಲ್ಲಿ ಅಗೆಯುವಾಗ ಆ ಸಂದರ್ಭದಲ್ಲಿ ಸೂರ್ಯದೇವರ ಮೂರ್ತಿ ಅವರಿಗೆ ದೊರೆತದೆ. ಪ್ರಾರಂಭದಲ್ಲಿ ಇದನ್ನು ಪಟ್ಟಣಕುಡಿ ಗ್ರಾಮದ ದೇವತೆಯಾದ ಮಹಾಲಕ್ಷ್ಮಿ ಮಂದಿರದ ಹತ್ತಿರದಲ್ಲೇ ಇದನ್ನು ಒಂದು ಪ್ರತಿಷ್ಠಾಪನೆ ಬೇಕಂತ ಯೋಜನೆ ಮಾಡ್ತಾರೆ. ಆದರೆ ಆ ಮೂರ್ತಿಯನ್ನು ಎತ್ತಿನ ಗಾಡಿಯಲ್ಲಿ ಇಟ್ಟು ಒಯ್ಯುವಾಗ ಸದ್ಯ ಇರುವ ದೇವಾಲಯದ ಭಾಗದಲ್ಲಿ ಎತ್ತುಗಳು ನಿಂತುಕೊಳ್ತಾವತ್ತ. ಅವು ಮುಂದೆ ಹೋಗಲು ಆಗೋದೇ ಇಲ್ಲ. ಆವಾಗ ಬುವಾ ಮಹಾರಾಜರು ಹೇಳ್ತಾರಂತ, ಈಗಿನ ಸ್ಥಳದಲ್ಲಿಯೇ ಮೂರ್ತಿಯನ್ನು ಏನು ಮಾಡಿರಿ, ಪ್ರತಿಷ್ಠಾಪನೆ ಮಾಡಿರಿ ಅಂಥೇಳಿ. ಅಂದಿನಿಂದ ಈಗಿನ ಸ್ಥಳದಲ್ಲಿಯೇ ಈ ದೇವಾಲಯ ಮೂರ್ತಿ ಪ್ರತಿಷ್ಠಾಪನೆ ಆಗೈತಿ. 13ನೇ ಶತಮಾನದಲ್ಲಿದ್ದ ಈ ಮಂದಿರ ನೈಸರ್ಗಿಕ ಆಪತ್ತಿನಿಂದ ನಷ್ಟ ಆಗೈತಿ. ಆದರೆ 300 ವರ್ಷಗಳ ಮುಂಚೆ ಭೂ ಒಗೆಯುವ ಸಂದರ್ಭದಲ್ಲಿ ಈ ಮೂರ್ತಿ ದೊರೆತಿದೆ. 7ನೇ ಮತ್ತು 10ನೇ ಶತಮಾನದ ದಕ್ಷಿಣ ಭಾರತ ಇತಿಹಾಸದಲ್ಲಿ ಈ ಪಟ್ಟಣಕುಡಿ ಗ್ರಾಮದ ಉಲ್ಲೇಖ ಕೂಡ ನಾವು ನೋಡ್ತೀವಿ. ದೆಹಲಿ ವಿಶ್ವವಿದ್ಯಾಲಯದ ಸಾಕಷ್ಟು ಸಂಶೋಧಕರು, ವಿದ್ಯಾರ್ಥಿಗಳು, ಇತಿಹಾಸ ತಜ್ಞರು ಈ ದೇವಾಲಯಕ್ಕೆ ಅನೇಕ ಬಾರಿ ಭೇಟಿ ನೀಡಿದ್ದಾರೆ. ದೇವಾಲಯದ ಮುಂದಿನ ಕಲ್ಲಿನ ಸ್ತಂಭ, ಅದರ ಮೇಲಿರುವ ಸಾಂಕೇತಿಕ ಚಿಹ್ನೆ 7 ಮುಂತಾದ ವಿಷಯಗಳ ಮೇಲೆ ಸಂಶೋಧನೆ ಮಾಡಕತ್ತಾರೆ. ಈ ದೇವಾಲಯದಲ್ಲಿ 33 ಅಡಿ ಎತ್ತರದ ಸೂರ್ಯದೇವರ 2 ಬಾಹುಗಳನ್ನು ಹೊಂದಿದ ಮೂರ್ತಿ ಇದ್ದು, ಮೂರ್ತಿಯು ಅತ್ಯಂತ ಪ್ರಖರ, ತೇಜಸ್ವಿ, ಕಪ್ಪು ನೀಲ ಸಾಲಿಗ್ರಾಮದಿಂದ ಇದನ್ನು ಮೂರ್ತಿ ಕೆತ್ತಿದರು. ಮೂರ್ತಿಯ 2 ಭುಜಗಳು ಪದ್ಮ ವಿಭೂಷಿತ ಹಾಗೂ ಸಾಲಂಕೃತವಾಗಿವೆ. ಈ ಮೂರ್ತಿ 7 ಅಶ್ವಗಳೊಂದಿಗೆ ರಥದೊಂದಿಗೆ ಕೆತ್ತಲಾಗಿದೆ. ಕೇವಲ ಪಟ್ಟಣಕುಡಿ ಗ್ರಾಮ ಅಲ್ಲದೆ ಭಾರತದ ಯಾವ ಮೂಲೆಯಲ್ಲಿಯೂ ಇಂಥ ತೇಜಸ್ ಮೂರ್ತಿ ಮತ್ತೊಂದಿಲ್ಲ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾರೆ. ಈ ಮೂರ್ತಿ ನೋಡೋಕ್ಕೂ ಭಾಳ ಚಂದ ಐತ್ರಿ. ಇವತ್ತು ನಾವು ಈ ಮೂರ್ತಿ, ಈ ಒಂದು ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ನಿ. ಆ ದೇವಸ್ಥಾನದ ಒಂದು ಮಾಹಿತಿಯನ್ನು ಇಲ್ಲಿಯ ಜನರೊಂದಿಗೆ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ರಥಸಪ್ತಮಿ ದಿನ ನನಗೂ ಒಂದು ಸೂರ್ಯದೇವರ ದರ್ಶನ ಆಯಿತು. ದೇವಸ್ಥಾನ ಸಾಕಷ್ಟು ಜಾಗೃತವಾಗೈತಿ. ಕ್ಲೀನಾಗೂ ಇಟ್ಕೊಂಡಿದ್ದಾರೆ. ಒಳ್ಳೆಯ ಜೀರ್ಣೋದ್ಧಾರ ಕೆಲಸ ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ಇಂತಹ ಒಂದು ಇತಿಹಾಸವನ್ನು ಹೊಂದಿದಂತಹ ಈ ಪಟ್ಟಣಕುಡಿ ಸೂರ್ಯ ಮಂದಿರವನ್ನು ನಿಮಗೆ ತೋರಿಸ್ತೇನೆ ಬರ್ರಿ. ಇಲ್ಲಿ ಸುತ್ತೂರಿಗೆಲ್ಲ ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ ವಿಶ್ವಾಸ ಮಂಡಳಿಯವರು. ಈಗ ಇದನ್ನು ಸ್ಲ್ಯಾಬ್ ಹಾಕಿ ಎಲ್ಲ ಚಂದಂಗಿ ಗುಡಿ ಕಟ್ಟಿದ್ದಾರೆ. ಮೊದಲಿನ ಗುಡಿ ಕಲ್ಲಿಂದ ಐತಿ,
ಬಟ್ ಈಗೆಲ್ಲ ಇಲ್ಲಿನ MLA ಅವರು, MP ಅವರು ಹಾಗೂ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡಿ, ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೂಡಿ ಇದು ಗುಡಿಯನ್ನು ಜೀರ್ಣೋದ್ಧಾರ ಮಾಡಿದರು. ಹಾಗೂ ಇನ್ನೂ ಕೂಡ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಜೀರ್ಣೋದ್ಧಾರ ಮಾಡಬೇಕಂಥೇಳಿ ಅವ್ರು ನಿಶ್ಚಯಿಸಿದರು. ಭಾರತದಲ್ಲಿ ಕೇವಲ 4 ಸೂರ್ಯದೇವರ ಮಂದಿರಗಳಲ್ಲಿ ಒಂದು ಮಂದಿರ ನಮ್ಮ ರಾಯಬಾಗದ ಸಮೀಪ, ಚಿಕ್ಕೋಡಿ ಸಮೀಪ, ನಿಪ್ಪಾಣಿ ಸಮೀಪ ಇದೆ ಅಂತ ಹೇಳೋದೇ ನಮಗೊಂದು ಹೆಮ್ಮೆಯ ವಿಷಯ. ಸೊ ಅಂಥ ಒಂದು ಮಂದಿರ ಒಂದು ದರ್ಶನವನ್ನು ನಿಮಗೆ ನನ್ನ ವ್ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಈ ಮಂದಿರಕ್ಕೆ ವಿಸಿಟ್ ಕೊಡ್ರಿ. ನೀವು ಹೇಗಾದರೂ ರವಿವಾರ ದಿನ ಬಾಳುಮೊಮ್ಮಾಗದು ಹೋಗ್ತಿರ್ತೀರಿ, ನಿಪ್ಪಾಣಿಗದು ಹೋಗ್ತಿರ್ತೀರಿ, ಅವಾಗ ಚಿಕ್ಕೋಡಿಯಿಂದ 20 ಕಿಲೋಮೀಟ್ರ್ ಆದಮೇಲೆ ಲೆಫ್ಟಿಗೆ ಒಂದು ಊರು ಹತ್ತುತ್ತೆ, ಪಟ್ಟಣಕುಡಿ ಅಂಥೇಳಿ. ಸೊ ಪಟ್ಟಣಕುಡಿ ಅದೇ ಬಸ್ ಸ್ಟ್ಯಾಂಡ್ ಬಾಜುನಲ್ಲೇ ಈ ಒಂದು ಗುಡಿ ಇದೆ. ಸೊ ಎಲ್ಲರೂ ಕೂಡ ಬನ್ನಿರಿ, ಈ ಗುಡಿಯನ್ನು ನೋಡ್ಕೊರಿ. ಎಲ್ಲರೂ ಕೂಡ ಸೂರ್ಯದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗುಡ್ ನೈಟ್.